ಇಲ್ಲಿ ಯಾರ ಭಯವಿಲ್ಲದೆ ಯಾವ ರೀತಿ ಹರಿತಾ ಇದ್ದಾಳೆ ಕೃಷ್ಣ. ಅವಳಿಗಿಲ್ಲ ಯಾರ್ದು ಹಗ್ಗು ಮೈದುಂಬೆ ಹರಿದು ರೈತನಿಗಾಗಿದ್ದಳೆ ಜೀವನದಿ. ಹಕ್ಕಿ ಪಕ್ಷಿಗಳ ಚಿಲಿಪಿಲಾದ ಈ ಹಕ್ಕಿ ಪಕ್ಷಿಗಳ ಇಲ್ಲದ ಭೇದ ಭಾವವನ್ನು ಈ ಮನುಷ್ಯನಲ್ಲಿ ಹೇಗೆ ಹುಟ್ಟಿಸಿದೆ ಅಂತ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಈ ಜಗದೀಶ್ ನನ್ನ ಭಾಳ ಸಂಗತಿ ಆಗ್ತಿರೋದು ನನ್ನ ಪೂರ್ವಜನದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ವರ್ಣನೆ ಕೇಳಿ ನನಗಾದ ಆನಂದದಲ್ಲಿ ನಿನ್ನನ್ನು ಮೆಚ್ಚಿ ಮದುವೆಯಾಗಬೇಕೆಂದು ಸ್ವರ್ಗಲೋಕದಿಂದ ಇಳಿದು ಬಂದ ನಿನ್ನನ್ನಲ್ಲ. ನಲ್ಲ ನಮ್ಮಪ್ಪನ ಹೆಸರು ಕೇಳಿದ್ರೆ ನೀನಾಗುವೇಕಲ್ಲ. ಹೇಳೆ ಬಾಲೆ, ನಿಮ್ಮಪ್ಪ ಏನು ಹುಲಿ ಅಂತ ತಿಳಿದುಕೊಂಡಿರುವೆ ಕಳ್ಳಿ. ಈ ಜಗದೀಶ ಮನಸ್ಸು ಮಾಡಿದರೆ ನೀನಾಗುವೆ ಎನ್ನ ಮನದರಸಿ. ಜಗದೀಶ್, ನೀನಿರದೆ ನನ್ನ ಬಾಳು ಏರಿ ಒಲದಂತೆ. ಅದು ಅಲ್ಲದೆ ನಿನ್ನನ್ನು ಬಿಟ್ಟು ಈ ಗೌರಿ ಒಂದು ಕ್ಷಣ ನಿಲ್ಲಲಾರಳು ಅಂತ ನಿಮ್ಗೆ ಗೊತ್ತಿದ್ದು ನೀನಿಗೆ ತಡ ಮಾಡಿ ಬಂದೆ ಜಗದೀಶ್. ನೋಡು ಗೌರಿ, ಪ್ರೇಮಿಗಳಿಗೆ ಹಾದಿ ಎಂದೂ ಸುಗಮವಾಗಿರುವುದಿಲ್ಲ. ಆ ಹಾದಿ ಸುಗಮ ಆಗಬೇಕಾದರೆ ನಾನು ನೀನು ಧೈರ್ಯ ಎಂಬ ಆಯುಧ ಹಿಡಿದಾಗಲೇ ಆ ನಿಮ್ಮಪ್ಪ ಶ್ರೀಮಂತ ನಾಗೇಗೌಡನ ಸೊಕ್ಕಾಡಗೋದು ಗೌರಿ. ನೋಡಿ, ನಮ್ಮಪ್ಪನ ವರ್ತನೆ ನೋಡಿದ್ರೆ ನನಗಂತೂ ಅಸಹ್ಯ ಆಗ್ತಾ ಇದೆ. ಯಾಕೆಂದ್ರೆ ಆ ಪ್ರತಾಪ್ನ ನೋವನ್ನು ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಇಟ್ಟುಕೊಂಡು ನಮ್ಮ ಬಗ್ಗೆ ಇಲ್ಲ ಸಲದನ್ನೇ ಮಾತಾಡ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮಿಬ್ಬರ ಪ್ರೀತಿ ವಿಷಯ ಕಂಡು ನಮ್ಮ ಬಗ್ಗೆ ಕೆಂಡ ಕಾರ್ತಾ ಇದ್ದೇನೆ ಆ ನಮ್ಮಪ್ಪ. ಅದಕ್ಕೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಪಡಬೇಡ ಗೌರಿ, ಪ್ರೀತಿ ಅಂದ್ರ ಬೆಂಕಿ ಅಂತ ಹೇಳ್ತಾರೆ. ನೋಡು ಗೌರಿ, ಆ ಬೆಂಕಿಯನ್ನು ಹತ್ತಿದ್ರೆ ಈ ಮನೆಯನ್ನೇ ಸುಡಬಹುದು. ಆದರೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಪ್ರೀತಿ ಎಂಬ ಜ್ಯೋತಿ ಹಚ್ಚಿದ್ರೆ ನಮ್ಮ ಮನೆ ಸುಂದರವಾಗಿ ಬೆಳಗ್ತದೆ. ನೋಡು ಗೌರಿ, ನಾನು ನೀನು ಈ ಮನೆ ಸುಡುವ ಬೆಂಕಿ ಆಗದೆ ಗೌರಿ ಎನ್ನ ಹೃದಯ ಬೆಳಗುವ ಜ್ಯೋತಿ ಆಗೋಣ ಗೌರಿ, ಹೃದಯ ಬೆಳಗುವ ಜ್ಯೋತಿ ಆಗೋಣ. ಹೌದು ಜಗದೀಶ್, ಆದಷ್ಟು ಬೇಗ ನಾ ಇಬ್ರು ಸತಿಪತಿಗಳು ಆಗ್ಬಿಟ್ರೆ ಯಾವ ತೊಂದರೆನೂ ಇರುವುದಿಲ್ಲ. ನಮ್ಮ ತಂದೆಯ ಭಯವನ್ನು ನಮಗಿರುತ್ತಿಲ್ಲ ಜಗದೀಶ್. ಗೌರಿ, ನಿಮ್ಮ ಅಪ್ಪನ ಭಯವನ್ನೇ ಹೇಳ್ತಿರುವಲ್ಲ, ನಾನೇನು ನಿಮ್ಮಪ್ಪನಿಗೆ ಹೆದರುತ್ತೇನೆ ಎಂದು ತಿಳಿದುಕೊಂಡಿರುವೆಯಾ? ನಾವು ಇಬ್ಬರು ಅಣ್ಣ ತಮ್ಮಂದರು ಒಟ್ಟಿಗೆ ಬಂದರೆ ಎದುರು ಬರಿಗೂ ಹುಲಿಯನ್ನೇ ಕೊಚ್ಚಿಕೊಳ್ಳುವ ಸಾಮರ್ಥ್ಯ ನನ್ನ ಸೋದರ ಮಾವನಾದ ಗೋಳ್ಸರ ದೌಲ್ ಸಾಬ್ ಮಾವ ತೋಳನಾಗಿ ಶಕ್ತಿ ತುಂಬಿ ಕಳಿಸ ನನ್ನ ಮ್ಯಾಲ. ಈ ನಾಡಿನೊಳಗೆ ನರಸತ್ತನ ಧರ್ಮನಾದ ನಿಮ್ಮ ಅಪ್ಪಗೆ ಹೆದರ್ತಾನ ಈ ಜಗ ಜಟ್ಟಿ ಜಗದೀಶ. ನೋಡಿ, ನೀವಿಬ್ರು ಅಣ್ಣ ತಮ್ಮಂದರು ಶ್ರೀರಾಮಚಂದ್ರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಈ ಊರಲ್ಲಿ ಯಾರಿಗೂ ಇಲ್ಲ. ಆದ್ರೂ ಮೋಸಕ್ಕೆ ಯಾವುದು ಈಡಲ್ವಲ್ಲ. ಹೌದು ಗೌರಿ, ನಿಮ್ಮಪ್ಪ ಮೋಸಕ್ಕೆ ಎತ್ತಿದ ಕೈ, ಅದನ್ನು ಹತ್ತಿಕ್ಕಬೇಕಾದ್ರೆ ನಿನ್ನ ಸಂಪೂರ್ಣ ಸಹಕಾರ ನನಗೆ ಬೇಕು ಗೌರಿ. ನೋಡು ಗೌರಿ, ನನ್ನ ತಮ್ಮ ಸಂಗಮೇಶ ನನ್ನ ನಿನ್ನ ಮದುವೆಗೆ ಒಂದು ಏರ್ಪಾಡು ಮಾಡಿದ್ದಾನೆ. ಗೌರಿ, ಮೋಸಗಾರರಿಗೆ ಮೋಸ ಮಾಡಿದ್ರೆ ಅದು ಖಂಡಿತ ಮೋಸವಲ್ಲ ಗೌರಿ. ನೀನು ನಾಳೆನೇ ನನ್ನ ಜೊತೆ ಮದುವೆ ಆಗಲು ರೆಡಿಯಾಗಿರು ಗೌರಿ. ಮದುವೆನಾ? ಏನ್ ಹೇಳ್ತಾ ಇದ್ದೀರಾ? ನನಗಂತೂ ತುಂಬಾ ಭಯ ಆಗುತ್ತೆ. ಗೌರಿ, ಹೆದರಬೇಡ. ನಿಮ್ಮ ತಂದೆ ಅಂತ ಹೆದರಿ ಕೂತ್ರ ನಮ್ಮ ಮದುವೆ ಆಗೋದು ಹೇಗೆ? ಹಿರಿಯರು ಹೇಳಿಲ್ಲವೇ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ. ನೋಡಿ ಗೌರಿ, ನಾ ಹೇಳ್ತೀನಿ ಗೌರಿ, ಜನ್ಮ ಕೊಟ್ಟ ತಂದೆಯನ್ನೇ ಗಟ್ಟಿ ಧೈರ್ಯ ಮಾಡಿ ನನ್ನ ಬೆನ್ನು ಹತ್ತು. ನನ್ನ ತಮ್ಮ ನಾಳೆನೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ನನ್ನ ನಿನ್ನ ಮದುವೆ ಏರ್ಪಾಡು ಮಾಡಿದ್ದಾನ. ಇದಕ್ಕೆ ನೀ ಏನಂತಿ ಗೌರಿ? ಅನ್ನೋದು ಏನಿದೆ, ನಮ್ಮ ತಂದೆಗೆ ಎದುರಾಗಿ ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತ ಆ ದೇವರು ನನ್ನ ಹಣಿಯಲ್ಲಿ ಬರೆದು ಕಳಿಸಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಗದೀಶ್, ಸಾಧ್ಯವಿಲ್ಲ. ಖರೆ ಗೌರಿ, ಹಿರಿಯರು ಹೇಳಿಲ್ಲವೇ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಬಲ ಕೂಡಿ ಬಂದರೆ ಮದುವೆ ಆಗಲೇಬೇಕು ಅಂತೇಳಿ.
ನೋಡಿ ಗೌರಿ, ಕಂಕಣ ಬಲ ಕೂಡಿ ಬಂದ್ರ ಕರಳಿನ ಅರಿವನ್ನೇ ಮರಿಬೇಕಾಗಿತ್ತಂತ. ನೋಡು ಗೌರಿ, ನಿನ್ನ ಕೂದಲಿ ಕೊಂಕಾಗಲಾರ್ದಾಗ ನಾಳೆನೆ ಬಂದು ನಿನ್ನನ್ನು ಕರೆಕೊಂಡು ಹೋಗ್ತೇನೆ. ತಯಾರಾಗಿರು ಗೌರಿ. ಈಗಲಾದ್ರೂ ನಿನ್ನ ಮುಖದಲ್ಲಿ ಅರಳಲಿ ಒಂದು ನಗುವಿನ. ಆಯಿತು ನನ್ನ ಮನೆದಿನಿಯ, ಈ ನನ್ನ ಮನೆದಿನಿಯ ನಗು ನಗು ಅನ್ನತ ಅವನೊಂದಿಗೆ ನಾನು ನಗು ನಗುತ್ತಾ ಹಾಡಿ ನೆಲೆಯಲೇಬೇಕು ಅಲ್ವೇ ನನ್ನ ರಾಜ. ವಾಹ್, ಆಕಾಶವು ಧರೆಗಿಳಿಯಲು ಕೆಲವೇ ಕ್ಷಣಗಳು. ಗೌರಿ, ನಿನ್ನ ಮುಖದೊಳಗೆ ನಗು ಕೇಳಲು ನನಗೆ ಹಲವು ಬಯಕೆಗಳು. ಗೌರಿ ಮಹಾರಾಣಿಯವರೇ, ಈ ಮಹಾರಾಜನ ಮನ ತಣಿಸಲು ನಡೆಸಲಿ ನಿನ್ನ ಮಯೂರ ಮಾರ್ಗದ ನಾಟ್ಯ ನರ್ತನ. ತುಂಬಾ ನಾಚಿಕೆ ಆಗ್ತಾ ಇದೆ.